ನಮಸ್ಕಾರ. ಇವತ್ತು ನಾವು ಈ ವಾಸವಿ ಮಹಲಲ್ಲಿ ಏನು ಹಮ್ಮಿಕೊಂಡಿದ್ವಿ ಆ ಒಂದು ಕಾರ್ಯಕ್ರಮದ ಬಗ್ಗೆ ವಿಶೇಷವಾಗಿ ನಿಮ್ಗೆ ಹೇಳಬೇಕು. ಇವತ್ತು ಬೆಂಗಳೂರಿಂದ ಸುಮಾರು ಜನ ನಮ್ಮ ಡಿಸ್ಟಿಕ್ ಆಫೀಸರ್ಸು, ಪ್ರೆಸಿಡೆಂಟ್ಸು ಎಲ್ಲ ಸುಮಾರು ಜನ ಬಂದಿದ್ದರು. ಇಲ್ಲಿ ಹನುಮನಹಳ್ಳಿ ಹತ್ರ ಫಾರೆಸ್ಟಲ್ಲಿ ಈ ಬಿತ್ತನೆ ಬೀಜ ಅಂತ ಹೇಳ್ಬಿಟ್ಟು ಫಾರೆಸ್ಟಲ್ಲಿ ಬೀಜ ಇದು ಮಾಡ್ತಾರೆ, ಸೀಡ್ ಬಾಲ್ ಅಂತ ಹೇಳ್ಬಿಟ್ಟಿದೆ. ಅದನ್ನು ಡ್ರೋನಲ್ಲಿ ಅದನ್ನು ಮಾಡಿದ್ದೀವಿ. ಮತ್ತು ಒಂದು ಕೆರೆ, ದೊಡ್ಡಗಾನಹಳ್ಳಿ ಕೆರೆಯನ್ನು ರಿನೋವೇಟ್ ಮಾಡ್ತೀವಿ, ಅದನ್ನು ಇದು ಮಾಡಿದ್ದೀವಿ. ಮಂಡಿಕಲ್ಲಲ್ಲಿ ವೇಣುಗೋಪಾಲ ಸ್ವಾಮಿಯ ಒಂದು ಕಲ್ಯಾಣಿಯನ್ನು ರಿನೋವೇಟ್ ಮಾಡಲಿಕ್ಕೆ ಗುದ್ಲಿ ಪೂಜೆ ಮಾಡಿದ್ದೀವಿ. ಮತ್ತು ವಾಸವಿ ಮಹಲಲ್ಲಿ 3 ಜನ ಫಸ್ಟ್ ಟೈಮು, ಅದು ಮೊದಲು ಮಾಡ್ತಾಯಿದ್ರಂತೆ ಕೋಲಾರ ಝೋನಲ್ಲಿ. ಈ ಒಂದು ನಮ್ಗೆ ತಿಳಿದಂಗೆ ಈ ಒಂದು ದಿನಗಳಲ್ಲಿ ಫಸ್ಟ್ ಟೈಮು 3 ಜನ ಸೇರಿ ಜಾಯಿಂಟ್ ಇನ್ಸ್ಟಾಲೇಷನ್ ಮಾಡಿದ್ದೀವಿ, 3 ಕ್ಲಬ್ ಸೇರಿ. ಮತ್ತು ತುಂಬ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬಂದಿದೆ. MLA ಸಮೃದ್ಧಿ ಮಂಜುನಾಥ್ ಅವರು ಕೂಡ ಬಂದಿದ್ದರು. ಇದೇ ಒಂದು ರೀತಿಯಲ್ಲಿ ಎಲ್ಲ ತುಂಬ ಚೆನ್ನಾಗಿ ನಡೆದಿದೆ. ಈ ರೋಟ್ರಿಗೆ ನನ್ನನ್ನು ಕರೆದಂಥ ರಮೇಶ್ಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ನಮ್ಗೆ ಅಸಲು ರೋಟ್ರಿಗೆ ಬರಬೇಕು ಅಂತ ಯಾವತ್ತೂ ನಾನು ಕನ್ಸ್ಕೊಂಡಿರಲಿಲ್ಲ. ನಮ್ಮನ್ನು ಕರ್ಕೊಂಡು ಬಂದ ಮೇಲೆ ಕೂಡ ರೋಟ್ರಿಗೆ ನಾನು ಎಂಟ್ರ್ ಆಗ್ತಿರ್ಲಿಲ್ಲ. ಆದರೆ ಒಂದು ಸರಿ ಬಂದು ನನ್ನನ್ನು ಪ್ರೆಸಿಡೆಂಟ್ ಮಾಡಿದ ಮೇಲೆ ನನ್ನ ಟ್ರೈನಿಂಗ್ ಮಾಡ್ತಾರೆ ನಮ್ಮ ರೋಟ್ರಿಯಲ್ಲಿ 1 ವರ್ಷ. ಆ ಟ್ರೈನಿಂಗ್ ಹೋದ ನಂತರ ನನ್ನ ಪ್ರೆಸಿಡೆಂಟ್ಸು, ನನ್ನ ಜೊತೆಯಲ್ಲಿ ನನ್ನ DG ಅವರು ತುಂಬ ಕೋಆಪ್ರೇಟ್ ಮಾಡಿ ಇವತ್ತು ಇಲ್ಲಿ ಕಾರ್ಯಕ್ರಮಗಳಿಗೆ ನಾವು ಮಾಡಲಿಕ್ಕೆ ಅವರು ತುಂಬ ಕೋಆಪ್ರೇಟ್ ಮಾಡಿದ್ದಾರೆ. ಇದೇ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಕ್ರಿಮಿಟೋರಿಯಂ ಮಾಡ್ತಾಯಿದ್ದೀವಿ. ಮನುಷ್ಯನ ಒಂದು ಕಟ್ಟಕಡೆಯ ತುದಿಯ ಮುಕ್ತಿಧಾಮ, ಅದು ನಮ್ಮ ಸರೌಂಡಿಂಗಲ್ಲಿ 70 ಕಿಲೋಮೀಟರ್ ಸರೌಂಡಿಂಗಲ್ಲಿ ಎಲ್ಲೂ ಇಲ್ಲ. 1,20,00,000 ನಮ್ಮ ಬ್ರಾಹ್ಮಣರ ಸಮುದಾಯದಲ್ಲಿ ಬ್ರಾಹ್ಮಣರ ಒಂದು ಸ್ಮಶಾನ ಇದರಲ್ಲಿ ಕ್ರಿಮಿಟೋರಿಯಂ ಮಿಷಿನ್ ಆಗ್ತಾಯಿದ್ದೀವಿ. ಅದು ಬಂದು LPG ಕ್ರಿಮಿಟೋರಿಯಂ ಆಗಿರುತ್ತೆ, ಕ್ರಿಮೇಷನ್ ಆಗಿರುತ್ತೆ. 1 ಸಿಲಿಂಡ್ರಲ್ಲಿ 1 ಬಾಡಿನ ಸುಡುವಂಥ ಒಂದು ಇದಾಗಿರುತ್ತೆ. ತುಂಬ ಚೀಪಾಗಿ ಇದಾಗ್ತಾಯಿದೆ. ಅದಕ್ಕೆ ಎಲ್ಲ ಡೋನರ್ಸ್ ಕೂಡ ಡೊನೇಟ್ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ನಾವು ನಮ್ಮ ಕ್ಲಬ್ಬಿಂದ ಸುಮಾರು ಜನ, ರಮೇಶು, ನಾನು, ಪ್ರಭಾಕರ್ ಅವರು, NR ಸತ್ಯಣ್ಣವರು, ಕಾಡೇಪಲ್ಲಿ ನಾಗರಣ್ಣವರು, ರವೀಂದ್ರ ಅವರು ಎಲ್ಲರೂ ಸೇರಿ ನಾವು, ನಮ್ಮ ವರದಪ್ಪ ಅವರು ಎಲ್ಲರೂ ದುಡ್ಡುಗಳನ್ನು ಹಾಕಿ ನಾವು ಇದು ಮಾಡ್ತಾಯಿದ್ದೀವಿ. ನಮ್ಮ ಕಡೆಗೆ ನಮ್ಮ ಕ್ಲಬ್ಬಿಂದ ಕೂಡ ನಾವು ಕೊಡ್ತಿದ್ದೀವಿ ಅದಕ್ಕೆ.